ಪಿಚಿಂಗ್ ಮಾಡ್ತಿರಿಂದ ರೂಪಾಯಿ ಮಾಡಿ ಮುಖ ನೋಡ್ಲಿಕ್ಕೆ ಇರ್ತಿರ್ಲಿಲ್ಲ ಸರ್, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಇರ್ತಿರ್ಲಿಲ್ಲ ಯಾರು. ಇವರಿಂದಲೇ ನಾವೆಲ್ಲ ಬರ್ತಿದ್ದೇವೆ. ಹಾಗಾಗಿ ಮನೆಯೆಲ್ಲ ಮಾಡ್ಕೊಳ್ಬೋದು ಸರ್. ನಿಮ್ಮಿಂದ ಆಗ್ಲೇಬೇಕು ನಮ್ಗೆ. ಮತ್ತೆ ಇದೇ ರೀತಿ ಇಲ್ಲಿದ್ರೆ ಮತ್ತೆ ಅದೇ ರೀತಿ ನೀವು ವಿಚಾರ ಮಾಡಬೇಕು. ಅದು ಹಿಂದೇನು ಆ ಕಡೆ ನಾವು 14 ತುಂಬಾ ಭಯ ಆಗ್ತದೆ ಸರ್ ಇಲ್ಲಿ ಹೊಡಿಲಿಕ್ಕೆ. ಮನೆಗೆಲ್ಲ ಕಲ್ಲು ಹೊಡೆದಿದೆ ಸರ್. ಇಲ್ಲಿಂದ ಪಿಚಿಂಗ್ ಕಲ್ಲು ಪೂರ ಮನೆಗೆ ಹೊಡೆದಿದೆ ಸರ್. ನನ್ನ ಜಾಗ ಗಾಡಿ ಬರ್ತಿದೆ. ಕುಚ್ಚೂರಿ ಛತ್ರಿ ದೂರ ಹಂಗ್ ಬರೋಣಂತೆ. ಗಾಡಿ ಬರ್ತದೆ. ಅಲ್ಲಿ ಏನಿದೆ ನೋಡಕ್ಕೆ ಏನು ಇಲ್ವಲ್ಲ. ಮಧ್ಯೆ ಶೂಟಿಂಗ್ ಮಾಡ್ಲಿಕ್ಕೆ ಬಂದು ನಾನು ಕೇಳ್ತೇನೆ ನೋಡೋಣ. ಆವಾಗಿಂದ ಮಧ್ಯ ಅವ್ನು ಬ್ಯಾಕ್ ಕೊಡ್ಬೇಕಿತ್ತು ಮರ. ಕುಂದಿಪಿಲ್ ಹೋದಾ ನನ್ನನ್ನು ಆ ಕಡೆ ಕಳಿಸಿ ಛತ್ರಿದೆಲ್ಲ ಸಮಸ್ಯೆ. ಮನೆಗಳು ಯಾವ ಮನೆ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿ ಈ ಕಡೆಗೆಲ್ಲ ಈ ಕಡೆ ಬಂದ್ಬಿಟ್ಟಿದ್ರೆ 5-6 ಮನೆ ಸರ್. ನೋಡ್ತಾ ಇದೆ ತಡಿಯಪ್ಪ. ಅದೇ ಗೊತ್ತಾಯ್ತು. ಅದೇ ನೋಡ್ತಾ ಇದೆ. ಫೌಂಡೇಶನ್ ಕಾಣ್ತಾ ಇದೆ. ಅಲ್ಲ ಕಾಣ್ತಾ ಇದೆ. ಎದುರಿಗೆ ಬರ್ರಿ ನೋಡ್ತೇವೆ. ಒಂದು ನಿಮಿಷ. ಏನಮ್ಮ ಅವಳು ಬಾಡಿ ಎಲ್ಲಿ ತೆಗಿಲಿಕ್ಕೆ ಹೇಳ್ತಾ ಇದ್ದಾರೆ. ಮಷೀನ್ ಅಲ್ಲಿ ಹಚ್ಚಿದ್ದಾರೆ. ಮಾತಾಡ್ತಾರೆ. ಕಾಪಾಡಿದ್ದಾರೆ. ಮೇಡಮ್ ನಮ್ದು ಇದೊಂದು ಬಂಡ್ ಮಾಡೋಕಂತ ನಮ್ದು ಇಷ್ಟು ಕುಟುಂಬ ಉಳಿತು. ಕೊಟ್ಟಿದ್ದು ಅದು ಮೇನ್. ನಮಗೆ ಇದು ಕೊಡ್ದಿದ್ರೆ ನಮ್ದು ಇಲ್ಲಿ ಏನಿಲ್ಲ. ಇಲ್ಲೆಲ್ಲ ಬರೀ ಮನೆಯೆಲ್ಲ ಭೂಮಿ ಎಲ್ಲ ಅಲ್ಲೇ ಕೊಡ್ಲಾ ಅಣ್ಣ. ಇವ್ರಿಗೆ ಇವನ್ ಯಾರು ನೋಡಿ. ಇವನ್ ಯಾರು ಸ್ವಲ್ಪ ಇಂಥವ ನಿಮ್ಮವ್ರ ಪರಶುರಾಮ್ ಡಬಲ್ ರೋಡ್ ಈ ಕಡೆ ಬನ್ನಿ. ವಿಡಿಯೋ ಕಳಿಸಿದ್ದೇನೆ. ಇಲ್ಲಿಂದ ಟ್ಯಾಂಕರು ಅಂಗಡಿ ಜನ ಕುಸ್ಕೊಂಡು ಈ ಮಧ್ಯದಲ್ಲಿ ಬಂದು ಬಿದ್ದದು. ಅಷ್ಟು ಮಷಿನ್ ಕ್ಲೀನ್ ಮಾಡ್ತಾ ಇದೆ. ಇದರಿಂದ ಹೈ ಟೆನ್ಷನ್ ವೈರ್ ಕಟ್ಟಾಗಿ ಬಂದಿದೆ. ಅಲ್ಲಿ ಮೇಲೆ ಹೋಯ್ತು. ಇದರಿಂದ ಈ 175 ಜನ ಇಲ್ಲಿ ಇರ್ತಿದ್ರು. ಸ್ವಲ್ಪ
ಇವ್ರದ್ದೊಂದು ಮಹಿಳೆ ಸಿಗ್ಬೇಕು ಇಲ್ಲಿಂದ ನಾಪತ್ತೆ ಅದು ಇವ್ರದ್ದು ಮತ್ತೊಂದು ಬಾಡಿ ಸಿಗ್ಬೇಕು ಇಲ್ಲಿ. ಆಮೇಲೆ ಟಿಂಬರ್ ಅಲ್ಲೊಬ್ಳು ಅಳ್ತಾ ಇದ್ದಾಳೆ ಸರ್. ಮನೆಯಲ್ಲಿ ಇತ್ತದು ಬಾಡಿ ತೆಗೆದ್ರ ಸಲುವಾಗಿ ಮಿಲಿಟರಿ ಅವ್ರಿಗೆ ಕಳಿಸಿದ್ದಾರೆ. ಬಾಡಿ ಸಿಗಬೇಕು, ನನ್ನ ಅಣ್ಣ ಸಿಗಬೇಕು, ನನ್ನ ಅಣ್ಣದಿರು 3 ಜನ ಅಲ್ಲಿದ್ದಾರೆ. ಬಾಡಿ ಇನ್ನೂ ಸಿಗಲಿಲ್ಲ. 6 ದಿವಸ ಆಯ್ತು, ಊಟ ಮಾಡಿದೆ, ಮಕ್ಕಳ ಮಾಡಿ ಎಲ್ಲವ. ನನ್ನ ಅಣ್ಣ ಅಲ್ಲಿ ಆಸ್ಪತ್ರೆಯಲ್ಲಿ ಒತ್ತಾಡ್ತಿದ್ದಾನೆ, ಹೊತ್ತಿಗೆ ಒಂದು ಒತ್ತಾಡ್ತಿದ್ದಾನೆ. ಮಕ್ಕಳೊಂದು ಈ ವರ್ಷ 5 ಲಕ್ಷ ರೂಪಾಯಿ ಅಧಿಕಾರಿ ಯಾರು ಇಲ್ಲ. ಅವ್ರು ನೋಡುವರು ನನ್ನ ತಮ್ಮನ ಮನೇಲಿ ಇಟ್ಕೊಂಡಾಗಿದ್ದವನ ಅವ ದಿವಸ ಅಪ್ಪ ಅಮ್ಮ ಅಂತ ಹೋಗುತ್ತೆ. ಎಲ್ಲಾದ್ರೂ ಒಂದು ಬಾಡಿ ಗಿರಣ 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 ನನ್ನ ಅಣ್ಣನ ಮಗ ಒಂದು ಮಗ ಗೊತ್ತಾಗ್ಬೇಕು. ನಮ್ಮ ಮನ ಮಠ ಎಲ್ಲ ಏನಾದ್ರು ಒಂದು ಬಾಡಿ ಬಾಡಿ 6 ದಿವಸ ಆಯ್ತು. ಬಾಡಿ ಹುಡುಗಿ ಏನಾದ್ರು ಒಂದು ಇವನಿಗೆ ಯಾರು ನೋಡುವರು ಅವ್ರ ಅಪ್ಪ ಬಂದವು. ಈಗ 7 ವರ್ಷ ಆಯ್ತು ಅವ್ರ ಅಪ್ಪ ತೀರ್ಕೊಂಡು. ನಾನು ಆ ಊರಿಗೆ ಬಂದೆ. 6 ದಿವಸ ಆಯ್ತು. ಇಲ್ಲಿ ಇವನ್ ನೋಡಿ ಪರಿಸ್ಥಿತಿ. ತಾಯಿ ಹುಡುಕೊಡಿ ಅಂತ ಎಲ್ಲಿ ಹುಡುಕೋದು ನಾವು? ಅವನ ತಾಯಿ ಅವ್ಗ ಅಧಿಕಾರಿಗಳು ಯಾರು ಇಲ್ಲ. ನನ್ನ ತಮ್ಮನ ಮನೇಲಿ ನಮ್ಮ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ನಮ್ಮ ಎಲ್ಲ ಅಧ್ಯಕ್ಷರು, ಎಲ್ಲ ಮುಖಂಡರ ಜೊತೆ ಇವತ್ತು ಉಳುವರೆಗೆ ನಾನು ಬಂದಿದ್ದೇನೆ. ಏನಿಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ನಡೆದಿದೆ. ಪಾಪ ಎಲ್ಲ ಬಡವರು ಮನೆ ಕಳೆದುಕೊಂಡಿದ್ದಾರೆ, ಪ್ರಾಣಹಾನಿ ಆಗಿದೆ. ಇವತ್ತೆಲ್ಲ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಮನೆಯಲ್ಲೂ ಕೂಡ ಬಡವರು ಪಾಪ ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 12 ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲೇನು ತಡೆಗೋಡೆ ಕಟ್ತಕ್ಕಂಥ ಕೆಲಸ ಮಾಡಿದರು. ಅದರಿಂದ ಈ ಉಳಿದಿರ್ತಕ್ಕಂಥ ಮನೆಗಳು ಏನು ಇವತ್ತು ಕಾಣ್ತಾ ಇದೆ, ಉಳ್ಕೊಂಡಿದೆ, ಇಲ್ಲ ಅದು ಕೂಡ ಕೊಚ್ಚಿ ಹೋಗ್ತಾ ಇತ್ತು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತೇನೆ. ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಕಡೆ, ತತ್ಕ್ಷಣ ಪರಿಹಾರವನ್ನು ಕೊಡಬೇಕು. ಜೊತೆಲಿ ಇವತ್ತೇನು ಜನ ಭಯಭೀತರಾಗಿದ್ದಾರೆ, ನಮ್ಮ ತಾಯಂದರು ಏನು ಭಯಭೀತರಾಗಿದ್ದಾರೆ, ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆಲೆ, ಒಂದು ಸೂರ್ಯವತ್ತು ಕಲ್ಪಿಸಿಕೊಡ್ಬೇಕಾಗಿದೆ. ಇದು ಭಾಳ ಆದ್ಯ ಕರ್ತವ್ಯ ಆಗಬೇಕಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ. ಇವತ್ತು ಅವರು ಕೂಡ ಬರ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಒಂದು ದಿನನೂ ಕೂಡ ತಡ ಮಾಡ್ದೇನೆ ಈ ಒಂದು ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಇವತ್ತು ಶಾಶ್ವತವಾಗಿ ಮನೆ ಕಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸಂಸದರು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆಲೂ ಕೂಡ ನಾನು ಮಾತನಾಡಿದೆ. ಅವರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡಿ ಹೋಗಿದ್ದಾರೆ. ಪ್ರಧಾನಮಂತ್ರಿ ಕಚೇರಿಗಳಿಂದನೂ ಕೂಡ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಮಿಲಿಟರಿಯನ್ನು ಕೂಡ ಕಳಿಸ್ಕೊಡ್ತೇವೆ ಇಲ್ಲಿ ಅನ್ನುವ ಮಾತನ್ನು ಕೂಡ ನಮ್ಮ ಮಿಲಿಟರಿ ಕೂಡ ಇವತ್ತು ತಲುಪ್ತಾ ಇದೆ ಇವತ್ತು. ಹಾಗಾಗಿ NDRF ಒಂದು ಕಡೆ, ಮಿಲಿಟರಿ ಫೋರ್ಸಸ್ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ
ಇನ್ನೂ ಶೀಘ್ರವಾಗಿ ಈ ನೆಲೆ ಕಳ್ಕೊಂಡಿರ್ತಕ್ಕಂಥ ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಬಡ ಕುಟುಂಬಗಳಿಗೇನಿದೆ ಅವರಿಗೆ ತತ್ಕ್ಷಣ ಪರಿಹಾರವನ್ನು ಕೂಡ ಕೊಡಬೇಕು. ತತ್ಕ್ಷಣ ಅವರಿಗೆ ಬದಲಾದ ಒಂದು ನಿವೇಶನ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಬಾಡಿ ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ, ಎಲ್ಲ NDA ಎಲ್ಲ ತಂಡ ಹುಡುಕ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.